ರಾಜ್ಯದಲ್ಲಿ ಈಗಾಗಲೇ ಮೂಡಾ ಪ್ರಕರಣ ಹೊಸ ತಿರುವನ್ನ ಪಡೆದುಕೊಳ್ತಾ ಇದೆ. ಜೊತೆಗೆ ವಿಪಕ್ಷ ಬಿಜೆಪಿಗೆ ಬಹುದೊಡ್ಡ ಅಸ್ತ್ರ ಸಿಕ್ಕಂತೆ ಆಗಿದೆ. ಅತ್ತ ಕಾಂಗ್ರೆಸ್ ನಾಯಕರು ಇದರಲ್ಲಿ ಯಾವುದೇ ರೀತಿಯಂತ ಹುರುಳಿಲ್ಲ ಅಥವಾ ಆರೋಪಗಳಿಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡುವಂಥ ಅಗತ್ಯತೆ ಇಲ್ಲವೇ ಇಲ್ಲ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು ಕೂಡ ಬಿಜೆಪಿ ನಾಯಕರು ಮಾತ್ರ ಇದರಲ್ಲಿ ಬಹುದೊಡ್ಡ ಹಗರಣವಾಗಿದೆ ಅನ್ನುವಂಥ ಆರೋಪವನ್ನು ಮತ್ತೆ ಮಾಡ್ತಾನೆ ಇದ್ದಾರೆ. ಇವತ್ತು ಕೂಡ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಮೂಡಾ ಹಗರಣದ ವಿಚಾರವಾಗಿ ಮತ್ತೆ ವಾಗ್ಯುದ್ಧ ನಡೀತು. ಇದರ ಜೊತೆಗೆ ಬಿಜೆಪಿಯ ಹಾಲಿ ಶಾಸಕ ಎಚ್.ಡಿ. ಸೋಮಶೇಖರ್, ಕಾಂಗ್ರೆಸ್ ಪರ ಒಲವು ಹೊಂದಿರುವಂಥ ಶಾಸಕ ಸೋಮಶೇಖರ್ ಹಳೆ ಸಭೆಯಲ್ಲೂ ಕೂಡ ಇದೇ ರೀತಿ ಆಗ್ತಾ ಇತ್ತು ಅನ್ನುವಂಥ ಮಾತನ್ನು ಹೇಳುವ ಮೂಲಕ ಈಗ ಹೊಸ ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ. ಒಬ್ಬ ಮುಖ್ಯಮಂತ್ರಿಗಳಾಗಿ ಹೇಳಿಕೆಗಳು ಕೊಡ್ತೀಯಾರ, ನಡೆದೇ ಇಲ್ಲ ಅನ್ನೋದಾದ್ರೆ ಸಿಬಿಐ ಕೂಡ ಯಾಕೆ ಹಿಂದೆ ಮುಂದೆ ಕೊಡ್ತೀರಿ? ಕೆಲವು MLCಗಳು ಮಂಡ್ಯದಲ್ಲಿ MLC ಆದ್ರೂ ಶ್ರೀರಂಗಪಟ್ಟಣಕ್ಕೆ ಬಂದು ಅಡ್ರೆಸ್ ಕೊಟ್ಟು ಅಲ್ಲೂ ಮೂಡ ಆಗ್ತಾರೆ. ಸೋಮಶೇಖರ್ ಅವರು ಹೇಳಿರುವಂತದ್ದು ಅವ್ರ ಪೀರಿಯಡ್ ನಡೆದಿರುವಂತದ್ನ ಮೂಡ ಸದಸ್ಯರಾಗಿ ಆಯ್ಕೆ ಆದ ನಂತರ ನಾವ್ ಯಾರನ್ನು ಯಾವುದೇ ಕಾರಣಕ್ಕೂ ಒಂದೇ ಒಂದು ಫೈಲ್ಗೂ ರೆಕಮೆಂಡ್ ಮಾಡಿಲ್ಲ. ಮುಖ್ಯಮಂತ್ರಿಗಳು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ಅದರಿಂದ ಅದಕ್ಕೆ ನಾವು ತನಿಖೆ ಮಾಡೋ ಅಗತ್ಯ ಏನಿದೆ? ಮೂಡಾ ಹಗರಣ ಇದು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕುವಂತೆ ಮಾಡಿದೆ. ಸಿಎಂ ಸಿದ್ದರಾಮಯ್ಯರನ್ನೇ ಟಾರ್ಗೆಟ್ ಮಾಡಿ ವಿಪಕ್ಷಗಳು ಮುಗಿಬಿದ್ದಿವೆ. ಸಿಎಂ ಪತ್ನಿ ಸೈಟ್ನಲ್ಲಿ ಸಿಎಂ ಕೈವಾಡ ಇದೆ ಅನ್ನೋ ಆರೋಪ ಮಾಡ್ತಿವೆ. ಸಿಎಂ ರಾಜೀನಾಮೆಗೂ ಪಟ್ಟು ಹಿಡಿದಿದ್ದಾರೆ. ಆದ್ರೆ ಸಿಎಂ ಮಾತ್ರ ಯಾವ ಹಗರಣವೂ ಆಗಿಲ್ಲ. ಮತ್ತೊಂದೆಡೆ ಇದೇ ವಿಚಾರವನ್ನಿಟ್ಕೊಂಡು ಮುಂದಿನ ವಾರ ನಡೆಯೋ ಅಧಿವೇಶನದಲ್ಲಿ ಸರ್ಕಾರವನ್ನ ಕಟ್ಟಿಹಾಕೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ. ಸದನದಲ್ಲಿ ಪ್ರಸ್ತಾಪಿಸಿ ಅಸ್ತ್ರ ಮಾಡಿಕೊಳ್ಳೋ ಪ್ಲಾನ್ನಲ್ಲಿ ಬಿಜೆಪಿ ಇದೆ. ಮೂಡಾ ಹಗರಣದಲ್ಲಿ ರಾಜಕೀಯ ನಾಯಕರ ಆರೋಪ ಪ್ರತ್ಯಾರೋಪ ಜೋರಾಗಿ ನಡೀತಿದೆ. ಇದೀಗ ಅಧಿಕಾರಿಗಳು ವರ್ಸಸ್ ಜನಪ್ರತಿನಿಧಿಗಳು ಎಂಬಂತಾಗಿದೆ. ಇದೀಗ ಬಿಜೆಪಿ ಶಾಸಕ ಎಚ್.ಡಿ. ಸೋಮಶೇಖರ್ ಆಡಿರೋ ಮಾತು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಹಗರಣದಲ್ಲಿ ಬೇರೆ ಬೇರೆ ಜಿಲ್ಲೆಯ ಶಾಸಕರು ಹಾಗೂ ಸ್ಥಳೀಯ ಶಾಸಕರ ಕೈವಾಡ ಇದೆ ಅಂತ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಬೇರೆ ಜಿಲ್ಲೆಯ MLCಗಳು ವಾಸಸ್ಥಳ ಮೈಸೂರಿಗೆ ಕೊಟ್ಟಿದ್ದಾರೆ ಅಂತ ಬಾಂಬ್ ಹಾಕಿದ್ದಾರೆ. ಬೆಂಗಳೂರಲ್ಲಿ 28 ಜನ MLAಗಳು, 10 ಜನ MLCಗಳಿರ್ತಾರೆ. ಅದಕ್ಕೆ ಇಬ್ಬರು MLAಗಳನ್ನ BDA ಮೆಂಬರ್ ಮಾಡಬೇಕು ಅಂತ ಮಾಡಿದ್ರು, ಇಬ್ಬರು ಕಾರ್ಪೊರೇಟರ್ಸ್ ಮಾಡಬೇಕು ಅಂತ ಮಾಡಿದ್ರು, 4 ಜನ MLA MLC ಇಲ್ಲದೆ ಇರ್ತಕ್ಕಂಥವ್ರನ್ನ ಕಾರ್ಯಕರ್ತರು ಮಾಡಬೇಕು ಅಂತಕ್ಕಂಥದ್ದು ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಲಿ ಮಾಡಿದ್ರು. ಬಟ್ ಮೈಸೂರಲ್ಲಿ ಏನಾಗಿದೆ, ಇರೋ MLAಗಳೆಲ್ಲ ಜೂರಿಡಕ್ಷನ್ ಮೈಸೂರು, ಬೆಂಗಳೂರು, ಚಾಮರಾಜನಗರ ಎಲ್ಲ. ಆಮೇಲೆ ಕೆಲವು MLCಗಳು ಮಂಡ್ಯದಲ್ಲಿ MLC ಆದ್ರೂ ಶ್ರೀರಂಗಪಟ್ಟಣಕ್ಕೆ ಬಂದು ಅಡ್ರೆಸ್ ಕೊಟ್ಟು ಅಲ್ಲೂ ಮೂಡ ಆಗ್ತಾರೆ. ಇದಿಷ್ಟೇ ಅಲ್ಲ, ಮೈಸೂರಿನಲ್ಲಿ ಶಾಸಕ ಎಚ್.ಡಿ. ಸೋಮಶೇಖರ್ ಉಸ್ತುವಾರಿ ಸಚಿವರಾಗಿದ್ದಾಗ ಸರ್ಕಾರಕ್ಕೆ ಎಚ್ಚರಿಸಿದ್ರಂತೆ. ಮೂಡಾದಲ್ಲಿನ ಅವ್ಯವಹಾರದ ಬಗ್ಗೆಯೂ ಸರ್ಕಾರದ ಗಮನಕ್ಕೆ ತಂದಿದ್ರಂತೆ. ಅಧಿಕಾರಿಗಳ ಬದಲಾವಣೆಗೂ ಒತ್ತಡ ಹಾಕಿದ್ರಂತೆ. ಆದ್ರೆ ಯಾವುದೇ ಪ್ರಯೋಜನ ಆಗಲಿಲ್ಲ ಅಂದಿದ್ದಾರೆ. ಇದಿಷ್ಟೇ ಅಲ್ಲ, ಮೈಸೂರು ಉಸ್ತುವಾರಿ ಸಚಿವನಾಗಿದ್ದಾಗ ಮೂಡಾದ ಪ್ರತಿ ಮೀಟಿಂಗ್ನಲ್ಲೂ ಶಾಸಕರ ಫೈಲ್ಗಳೇ ಬರ್ತಿದ್ವು ಅಂತ ಮಾಜಿ ಸಚಿವ ಎಚ್.ಡಿ. ಸೋಮಶೇಖರ್ ನಿನ್ನೆಯಷ್ಟೇ ಬಾಂಬ್ ಸಿಡಿಸಿದ್ದಾರೆ. ನಾನು ಮೈಸೂರು ಉಸ್ತುವಾರಿ ಆದಮೇಲೆ ಮೈಸೂರಲ್ಲಿ ಇದ್ದಂಥ ಅವಧಿಯಲ್ಲಿ ಒಂದೇ ಒಂದು ಕೆಟ್ಟ ಹೆಸರನ್ನು ಕೂಡ ನಾನು ತೆಗೆದುಕೊಂಡಿಲ್ಲ. ಈ ಥರ ಅವ್ಯವಹಾರ ನನ್ನ ಗಮನಕ್ಕೆ ಬಂದ ಮೇಲೆ ಸಂಬಂಧಪಟ್ಟಂಥ ಮೂಡಾ ಪ್ರಾಧಿಕಾರದ ಆಯುಕ್ತರನ್ನು ಚೇಂಜ್ ಮಾಡ್ತಕ್ಕಂಥದ್ದಕ್ಕೆ ಸರ್ಕಾರದ ಮಟ್ಟದಲ್ಲಿ ಪ್ರೆಷರ್ ಕೂಡ ಮಾಡಿದೆ. ಇದಕ್ಕೆ ಕಾಂಗ್ರೆಸ್ ಶಾಸಕರು ಸುದ್ದಿಗೋಷ್ಠಿ ನಡೆಸಿ ತಿರುಗೇಟು ಕೊಟ್ಟಿದ್ದಾರೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮರಿಗೌಡ ವಾಗ್ದಾಳಿ ನಡೆಸಿದ್ದಾರೆ. ಇದಕ್ಕೆ ಜನಪ್ರತಿನಿಧಿಗಳು ಕಾರಣ ಅಲ್ಲ, ಅಧಿಕಾರಿಗಳೇ ಕಾರಣ ಅಂತ ಆರೋಪ ಮಾಡಿದ್ದಾರೆ. ಜನಪ್ರತಿನಿಧಿಗಳು ಕಾರಣ ಅಲ್ಲ, ಜನಪ್ರತಿನಿಧಿಗಳು ಕಾರಣ ಅಲ್ವೇ ಇಲ್ಲ, ಅಧಿಕಾರಿಗಳು ಕಾರಣ ಅನ್ನೋ ಮಾತನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಈಗ ನನ್ನ ಹೇಳಗಂಟಕ್ಕೆ ಸರ್ ನಾವು ಅನೇಕ ಸಾರಿ ಸೂಚನೆ ಕೊಟ್ಟರು ಕೂಡ, ಮೌಖಿಕವಾಗಿ ಹೇಳಿದ್ರು ಕೂಡ ಬರದೇ ಇರ್ತಕ್ಕಂಥ ವಾತಾವರಣದಲ್ಲಿ ಸರ್ಕಾರಕ್ಕೆ ಗಮನ ತೆಗೆದಿದ್ದೀವಿ ನಾವು ಅದನ್ನ. ಕಾಂಗ್ರೆಸ್ ಶಾಸಕ ಹರೀಶ್ ಗೌಡ ಮಾತನಾಡಿ, ಮೂಡಾದಲ್ಲಿ ಶಾಸಕರುಗಳು ಇದ್ದೇ ಇಷ್ಟೊಂದು ಅಕ್ರಮ ನಡೆದಿದೆ. ಒಂದ್ ವೇಳೆ ಶಾಸಕರು ಇಲ್ಲದೆ ಇದ್ರೆ ಇನ್ನೇನಾಗ್ತಿತ್ತು ಅಂದಿದ್ದಾರೆ. ಇನ್ನು ಎಚ್.ಡಿ. ಸೋಮಶೇಖರ್ ಮಾಡಿರೋ ಆರೋಪಕ್ಕೂ ಕೌಂಟರ್ ಕೊಟ್ಟು ನಾವು ಯಾವ ಫೈಲ್ ಕೂಡ ಮೂವ್ ಮಾಡಿಲ್ಲ ಅಂದ್ರು. ಅವರು ಸೋಮಶೇಖರ್ ಅವರು ಹೇಳಿರುವಂತದ್ದು ಅವ್ರ ಪೀರಿಯಡ್ ನಡೆದಿರುವಂತದ್ನ ನಾವು ಸದಸ್ಯರಾಗಿ ಆಯ್ಕೆ ಆದ ನಂತರ, ಮೂಡ ಸದಸ್ಯರಾಗಿ ಆಯ್ಕೆ ಆದ ನಂತರ ನನಗೆ ತಿಳಿದಂಗೆ ನಮ್ಮ ಶಾಸಕರುಗಳು ನಾವು ಯಾರಿದ್ದೀವಿ, ನಾವು ಯಾರನ್ನು ಯಾವುದೇ ಕಾರಣಕ್ಕೂ ಒಂದೇ ಒಂದು ಫೈಲ್ಗೂ ರೆಕಮೆಂಡ್ ಮಾಡಿಲ್ಲ. ಮತ್ತು ಒಂದೇ ಒಂದು ಫೈಲ್ನ ತಿಮ್ಮಯ್ಯನವರಾಗ್ಬೋದು,
ಬಾಬಣ್ಣವ್ರಾಗ್ಬೋದು, ನಾನಾಗ್ಬೋದು, ದರ್ಶನ್ ಧ್ರುವನಾರಾಯಣವ್ರಾಗ್ಬೋದು, ದಿನೇಶ್ ಗುಳಿಗೌಡರಾಗ್ಬೋದು, ತನ್ವೀರ್ ಸೇಠ್ ಸಾಹೇಬ್ರಾಗ್ಬೋದು, ಮಧುಮಾದೇಗೌಡರಾಗ್ಬೋದು, ಒಂದೇ ಒಂದು ಇಂಚ್ ಭೂಮಿನೂ ನಾವು ಪಡೆದಿಲ್ಲ ಮೂಡಾಯಿಂದ. ನಾವು ಇಷ್ಟು ಜನವೇ ಅಂತ ಅನ್ನೋದನ್ನ ನಾವು ಪ್ರಮಾಣಿಸಿ ಹೇಳ್ತೀವಿ. ಮತ್ತು ಯಾವುದೇ ಫೈಲ್ಗೂ ನಾವು ಇವತ್ತರೆಗೂ ಇನ್ಫ್ಲೂಯೆನ್ಸು ಮಾಡಿಲ್ಲ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಗೃಹ ಸಚಿವ ಪರಮೇಶ್ವರ್, ಮುಡಾ ಪ್ರಕರಣದಲ್ಲಿ ಸಿಎಂ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇಲಾಖಾ ತನಿಖೆ ನಡೀತಿದೆ, ಬೇರೆ ತನಿಖೆ ಅಗತ್ಯವಿಲ್ಲ ಅಂದಿದ್ದಾರೆ. ನಾವು ಯಾವುದನ್ನು ಹಾಕೋದಿಲ್ಲ. ನಮ್ಮ ಎಲ್ಲ ರೀತಿ ಎಲ್ಲ ತೆರೆದ ಪುಸ್ತಕ, ಅದರಲ್ಲಿ ಏನು ಮುಚ್ಚಾಕುವಂಥ ಅಗತ್ಯ ಇಲ್ಲ. ಮುಖ್ಯಮಂತ್ರಿಗಳು ಕ್ಲಾರಿಫಿಕೇಷನ್ ಮಾಡಿದ್ದಾರೆ, ಅದರ ಬಗ್ಗೆ ಪದೇ ಪದೇ ನಾವು ಏನು ಹೇಳೋ ಅಂಥ ಅಗತ್ಯನೂ ಇಲ್ಲ. ಮುಖ್ಯಮಂತ್ರಿಗಳು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ, ಅದರಿಂದ ಅದಕ್ಕೇನು ತನಿಖೆ ಮಾಡೋ ಅಗತ್ಯ ಏನಿದೆ. ಇನ್ನು ಹಗರಣದ ಬಗ್ಗೆ ಪ್ರತಿಕ್ರಿಯಿಸಿರೋ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ, ಮುಡಾ ಹಗರಣದಲ್ಲಿ ಸಿಎಂ ಸಿಕ್ಕಿಬಿದ್ದಿದ್ದಾರೆ, ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು, ಸಿಬಿಐಗೆ ವಹಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಮನೆಯಲ್ಲಿರುವಂಥ ಹೆಣ್ಮಕ್ಳು ಕೂಡ ರಸ್ತೆ ತಂದುಬಿಟ್ರು. ಒಬ್ಬ ಮುಖ್ಯಮಂತ್ರಿಗಳಾಗಿ ಹೇಳಿಕೆಗಳು ಕೊಡ್ತೀಯಾರಲ್ಲಿ ಏನೂ ಹಗರಣ ನಡೆದೇ ಇಲ್ಲ ಅಂತ. ನಡೆದೇ ಇಲ್ಲ ಅನ್ನೋದಾದರೆ CBI ಕೊಡೋಕೆ ಯಾಕೆ ಹಿಂದೆ ಮುಂದೆ ಕೊಡ್ತೀರಿ? ಬೇಡ, ಅವ್ರು ಸರಿಯಾದ ಒಬ್ಬ ನ್ಯಾಯಾಧೀಶರಿಗೆ ಕೊಟ್ಟದ್ರ ಬಗ್ಗೆ ತನಿಖೆ ಮಾಡಿಸಿ. ಅದು ಬಿಟ್ಟು ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಇದನ್ನು ಪೂರ್ಣ ಭಾಗಿಯಾಗಿದ್ದಾರೆ, ಅವ್ರ ಕುಟುಂಬವೇ ಭಾಗಿಯಾಗಿದೆ ಅನ್ನೋದನ್ನು ಚರ್ಚೆ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ನನಗನ್ಸುತ್ತೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟು CBI ತನಿಖೆಗೆ ಅವಕಾಶ ಮಾಡಿಕೊಟ್ಟು ತನಿಖೆಯಿಂದ ಮುಕ್ತವಾದರೆ ತಕ್ಷಣ ಅವರು ಮುಖ್ಯಮಂತ್ರಿ ಆಗಲಿ, ನಾವು ಬೇಡ ಅನ್ನಲ್ಲ. ಹಾಗಾದ್ರೆ 4 ವರ್ಷಗಳ ಹಿಂದೆನೆ ಮುಡಾ ಹಗರಣದ ಬಗ್ಗೆ ಗೊತ್ತಿದ್ರೂ ಸರ್ಕಾರ ಯಾಕೆ ಕ್ರಮ ಕೈಗೊಂಡಿಲ್ಲ ಅನ್ನೋ ಪ್ರಶ್ನೆ ಎದ್ದಿದೆ. ST ಸೋಮಶೇಖರ್ ಹೇಳ್ತಿರೋ ಪ್ರಕಾರ ಎಲ್ಲವನ್ನೂ ಸರ್ಕಾರದ ಗಮನಕ್ಕೆ ತಂದಿದ್ದೆ, ಆದರೂ ಕ್ರಮ ಕೈಗೊಂಡಿಲ್ಲ ಅಂತ ಆರೋಪಿಸಿದ್ದಾರೆ. ಒಟ್ಟಾರೆಯಾಗಿ ಮುಡಾ ಹಗರಣದಲ್ಲಿ ಇದೀಗ ಜನಪ್ರತಿನಿಧಿಗಳು ವರ್ಸಸ್ ಅಧಿಕಾರಿಗಳು ಎಂಬಂತಾಗಿದೆ. ಮುಂದೆ ಅದ್ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕಿದೆ. ದಿಲೀಪ್ ಚೌಡಳ್ಳಿ, TV9, ಮೈಸೂರು.